ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ತುಂಬಾನೇ ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಿದೆ. ಸತತ 4 ಬಾರಿ ಸಂಸದರಾಗಿದ್ದ ಮೋಹನ್ ಪಿಸಿ ವಿರುದ್ಧ ಇದೀಗ ಕಾಂಗ್ರೆಸ್ನ ನಾಯಕ ಮನ್ಸೂರ್ ಅಲಿ ಖಾನ್ ರವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಗೆಲುವಿನ ಒಂದು ಅನುಭವವನ್ನ ಇಟ್ಕೊಂಡು ಅಥವಾ ರಾಜಕೀಯದ ಲೆಕ್ಕಾಚಾರ ಹೆಂಗ್ ಹಾಕಬೇಕು, ರಣತಂತ್ರವನ್ನ ಹೆಂಗ್ ಹೆಣಿಬೇಕು ಅನ್ನೋ ಎಲ್ಲ ಅನುಭವ ಇರುವಂತಹ ಮೋಹನ್ ಪಿಸಿ ವಿರುದ್ಧ ಮನ್ಸೂರ್ ಅಲಿ ಖಾನ್ ರವರು ಗ್ಯಾರಂಟಿಗಳ ಅಸ್ತ್ರವನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನು ಈ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಎಲ್ಲರ ಕುತೂಹಲವೂ ಕೂಡ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಈಗ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರ ಅಂತಾನೆ ಹೇಳಬಹುದು. ಬೆಂಗಳೂರು ಸೆಂಟ್ರಲ್ನ ಈ ಒಂದು ಸೆಂಟ್ರಲ್ ಬೆಂಗಳೂರಿನಲ್ಲಿ ಹಾಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ಮತ್ತು ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ನಡುವೆ ಪೈಪೋಟಿ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಮೋಹನ್ ಸತತ 4ನೇ ಗೆಲುವಿನ ಗುರಿಯಲ್ಲಿದ್ರೆ ಖಾನ್ ಗೆಲುವಿಗಾಗಿ ರಾಜ್ಯ ಸರ್ಕಾರದ ಉಚಿತ ಗ್ಯಾರಂಟಿಗಳನ್ನ ಮುಂದೆ ಇಟ್ಕೊಂಡು ಓಟ್ಗಳನ್ನ ಕೇಳೋದಿಕ್ ಹೋಗ್ತಾ ಇದ್ದಾರೆ. ಗ್ಯಾರಂಟಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಕ್ಷೇತ್ರ ಪೂರ್ವದ ಮಹದೇವಪುರದ ಪಶ್ಚಿಮದ ರಾಜಾಜಿನಗರದವರೆಗೂ ಕೂಡ ವ್ಯಾಪಿಸಿದೆ. ಹೇಗಿತ್ತು 2019ರ ಬಲಾಬಲ ಅಂತ ನೋಡೋದಾದ್ರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ನಡೆದಿದ್ದಂತಹ ತ್ರಿಕೋನ ಪೈಪೋಟಿಯಲ್ಲಿ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ನಟ ಪ್ರಕಾಶ್ ರಾಜ್ ಅವರನ್ನ ಸೋಲಿಸಿ ಬಿಜೆಪಿಯ ಪಿಸಿ ಮೋಹನ್ ರವರು 70,000ಕ್ಕೂ ಅಧಿಕ ಮತಗಳ ಅಂತರದಿಂದ ಅವರನ್ನ ಸೋಲಿಸಿ ಸಂಸದರಾಗಿ ಹೊರಹೊಮ್ಮಿದ್ರು.